ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಊರಲ್ಲಿ ಕೆಲವು ಫಾಲ್ಸ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಸೊ ನಿಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೋತಿದ್ದೀನಿ. ನೋಡೋಣ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಇವಾಗ ನಾನು ಮನೇಲಿದ್ದೀನಿ. ಇವಾಗ ಟೈಮ್ 4:30 ಬೇಗ ಬೇಗ ರೆಡಿಯಾಗಿ ಫೈನಲಿ ಎಲ್ಲ ಹೊರಟ್ವಿ ಫ್ಯಾಮಿಲಿ ಫುಲ್ ಟ್ರಿಪ್ಪಿಗೆ. ಇದು ನನ್ನ ಔಟ್ಫಿಟ್. ನಾವು ಗೊತ್ತಲ್ಲ, ಇದು ನಮ್ಮನೆ ಬ್ಯಾಕ್ ವ್ಯೂ. ಯಾಕೆ ಈ ವ್ಯೂನ ನಾನು ತೋರಿಸ್ತಾ ಇದ್ದೀನಿ ಅಂತಂದರೆ, ಅಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ, ಆ ಬೆಟ್ಟದ ಮಧ್ಯದಲ್ಲೇ ನಾವು ನೋಡೋಕೆ ಹೋಗ್ತಿರೋ ಫಾಲ್ಸ್ದು ನೀರು ಹರ್ಕೊಂಡು ಹೋಗೋದು. ಅದ್ರ ಮಧ್ಯೆ ಇದೆ ಅಂದರೆ ಹೆಂಗಿರುತ್ತೆ ಇಮ್ಯಾಜ್ ಮಾಡ್ಕೊಳ್ಳಿ. ವಯಸ್ಸೆಲ್ಲ ನೋಡಿ ಹಾಡಾಕೊಂಡು ಕೇಳ್ತಾ ಕೂತಿದ್ದಾನೆ. ಅದು ಹತ್ರ ಬರ್ತಿದ್ದಂಗೆ ಫಾಲ್ಸ್, ಆ ಬೆಟ್ಟ ಕೂಡ ತುಂಬ ಹತ್ರದಲ್ಲಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಆ ಬೆಟ್ಟ ನೋಡಲಿಕ್ಕೆ. ಇವಾಗ ನಾವು ಹೋಗ್ತಿರೋ ಪ್ಲೇಸ್ ನೇಮ್ ರಿವೀಲ್ ಮಾಡ್ತೀನಿ, ನೋಡ್ಕೊಳ್ಳಿ. ಭರಚುಕ್ಕಿ ಜಲಪಾತ. ಈಗೆಲ್ಲರಿಗೂ ಗೊತ್ತಾಯಿತು ಅನ್ಕೋತೀನಿ, ಚಾಮರಾಜನಗರದಲ್ಲಿರೋ ಭರಚುಕ್ಕಿ ಜಲಪಾತ ಇದೇ ನೋಡಿ, ನಮ್ಮೂರಿನ ಭರಚುಕ್ಕಿ. ಆ್ಯಕ್ಚುಲಿ ಇದು ಮಂಡ್ಯಕ್ಕೂ ಸೇರುತ್ತೆ, ಕೊಳ್ಳೇಗಾಲಕ್ಕೂ ಸೇರುತ್ತೆ. ಸೊ ನಾವು ನಮ್ಮೂರು ಅನ್ಕೋತೀವಿ, ಮಂಡ್ಯದವರು ನಮ್ಮೂರು ಅಂತಾರೆ. ಸೊ ಯಾರ್ದಾದ್ರೇನು, ಕರ್ನಾಟಕ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ. ಆ ಬೋರ್ಗರೆತ ಸೌಂಡ್ ಅಂತೂ ಚಿಂದೆ. ನಾವಂತೂ ಗೊತ್ತಲ್ಲ, ಸೆಲ್ಫಿ ತಗೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು, ಫೋಟೋ ತಗೊಳ್ಳೋದು ಅಂತೇನೋ ಹೇಳ್ತಾರಲ್ಲ, ಮಂಗನ ಕೈಲಿ ಮಾಣಿಕ್ಯ ಅಂತ. ನಾವು ಮಂಗ, ಮೊಬೈಲು ಮಾಣಿಕ್ಯ, ಆ ಥರ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಎಷ್ಟು ಕ್ರೌಡ್ ಇತ್ತು ಅಂದರೆ ತುಂಬ ಜನ ಇದ್ರಪ್ಪ. ಆ ಸೌಂಡ್ಗೂ, ಆ ಕ್ಲೈಮೇಟ್ಗೂ, ಆ ವ್ಯೂಗೂ ಸೂಪರ್. ಮತ್ತು ಈವ್ನಿಂಗ್ ಟೈಮ್ ಬೇರೆ, ಸನ್ಸೆಟ್ ಬೇರೆ ಆಗ್ತಾಯಿತ್ತು. ಎಷ್ಟು ದೂರ ಝೂಮ್ ಮಾಡಿ ತೆಗಿತಾ ಇದ್ದೆ ನಾನಂತೂ ಫೋಟೋಸ್ನ, ವೀಡಿಯೋಸ್ನ. ಎಲ್ಲರೂ ಅಷ್ಟೇ ಫುಲ್ಲು ಫೋಟೋಸ್, ವೀಡಿಯೋಸ್ ಇದರಲ್ಲೇ ಮುಳುಗೋಗಿದ್ರು. ಫಾಲ್ಸ್ ನೋಡೋದಕ್ಕಿಂತ ಜಾಸ್ತಿ ವೀಡಿಯೋ, ಫೋಟೋಸ್ ಇದರಲ್ಲೇ ಮುಳುಗೋಗಿದ್ರು. ನಾನು ಕೂಡ ನಂದು ಸಿಂಗಲ್ ಫೋಟೋಸ್ ಎಲ್ಲ ತಗೋಬೇಕು ಅಂತ ಆಸೆ, ಬಟ್ ಒಂದು ಬರ್ತಿತ್ತು ಚೆನ್ನಾಗಿ, ಒಂದೊಂದು ಬರ್ತಾ ಇರಲಿಲ್ಲ. ಹಂಗೆ ವೀಡಿಯೋ ಮಾಡ್ಕೋತಾ ಇದ್ದೆ. ಸುಮ್ಮನೆ ಸೆಲ್ಫಿ ತೊಗೋತಾ ಇದ್ದೆ, ಅಪ್ಲೋಡ್ ಮಾಡೋಕ್ಕಾಗುತ್ತೆ ಅಂತ. ಹಂಗೆ ಫುಲ್ಲೆಲ್ಲ ನೋಡ್ಕೊಂಡು ಔಟ್ಸೈಡ್ ಬರುವಾಗ ಜೋಳ ಸಿಕ್ತು. ಸೊ ನಾವು ಗೊತ್ತಲ್ಲ, ಮೊದಲೇ ತಿಂಡಿ ಅಂದರೆ, ಸೊ ತಿಂದ್ಕೊಂಡು ಇನ್ನೊಂದು ದರ್ಗಾ ಇದೆ, ಅಲ್ಲೂ ಕೂಡ ಬ್ಲಫ್ದು ನೀರು ಫ್ಲೋ ಆಗೋದು ಕಾಣಿಸುತ್ತೆ. ಇದು ಭರಚುಕ್ಕಿ, ಅದು ಗಗನ ಚುಕ್ಕಿ ಅಂತ ಹೇಳ್ತಾರೆ. ಅದನ್ನು ನಾನು ವಿಡಿಯೋ ಮಾಡ್ತೀನಿ ಒಂದು ಸ್ವಲ್ಪ ದಿನ ಆದಮೇಲೆ. ಇಲ್ಲಿ ನೋಡಿ, ನಾನು ಹೋಗ್ಬೇಕಾರೆ ಅಲ್ಲೊಂದು ಬೇಬಿ ಕೂತಿತ್ತು, ಅವ್ರು ಯಾರೋ ಫ್ಯಾಮಿಲಿ ಅನಿಸುತ್ತೆ ಅಡುಗೆ ಮಾಡ್ತಾ. ಆ ಬೇಬಿನ ಸುಮ್ಮನೆ ಮಾತಾಡಿಸ್ತಾ ಇದ್ದೆ, ನಾಮ್ ಬೋಲೋ ಅಂತ. ಪಾಪ ಎಷ್ಟು ಕ್ಯೂಟಾಗಿತ್ತು. ಇನ್ನೊಂದು ಬೇಜಾರೇನಪ್ಪ ಅಂತಂದರೆ, ಇಲ್ಲಿ ನೆಟ್ಟೆಲ್ಲ ಹಾಕ್ಬಿಟ್ಟಿದ್ದಾರೆ. ಮೊದಲು ಈ ಥರ ನೆಟ್ಟೆಲ್ಲ ಹಾಕಿರಲಿಲ್ಲ. ಆ ಭರಚುಕ್ಕಿಲೂ ಅಷ್ಟೇ, ನಾವು ಕೆಳಗಡೆ ಎಲ್ಲ ಹೋಗಿ ಇಳ್ಕೊಂಡೆಲ್ಲ ಆಟ ಆಡಿ ಎಲ್ಲ ಬರ್ತಾಯಿದ್ವಿ. ಇವಾಗ ಅದು ಫುಲ್ಲು ಸುಸೈಡ್ ಅದು ಇದು ಎಲ್ಲ ಜಾಸ್ತಿ ಆಗಿತ್ತಲ್ಲ, ಸೊ ಹಂಗಾಗಿ ಗೇಟೆಲ್ಲ ಹಾಕ್ಬಿಟ್ಟಿದ್ದಾರೆ. ಇಲ್ಲೂ ಅಷ್ಟೇ, ಇಲ್ಲಿ ನೋಡಿ, ಇಲ್ಲಿ ನೆಟ್ಟೆಲ್ಲ ಹಾಕ್ಬಿಟ್ಟಿದ್ದಾರೆ. ಇಳಿಯೋಕ್ಕೆ ಆಗ್ತಾ ಇರಲಿಲ್ಲ, ನೋಡೋಕ್ಕೆ ಕೂಡ ಆಗ್ತಿರ್ಲಿಲ್ಲ. ತುಂಬ ಬೇಜಾರಾಯಿತು. ನಾನು ತುಂಬ ದಿನ ಆದಮೇಲೆ ಈ ಗಗನ ಚುಕ್ಕಿ ನೋಡೋಕ್ಕೆ ಬಂದಿದ್ದು. ಆಮೇಲೆ ತುಂಬ ಬೇಜಾರಾಯಿತು, ಹತ್ರದಲ್ಲಿ ನೋಡೋಕ್ಕೆ ಆಗಲಿಲ್ಲ ಅಂತ. ಭರಚುಕ್ಕಿನೂ ಅಷ್ಟೇ, ಮೊದಲೆಲ್ಲ ತುಂಬ ಹತ್ರದಲ್ಲಿ ನೋಡ್ತಾಯಿದ್ವಿ, ಇವಾಗ ಫುಲ್ಲು ದೂರದಲ್ಲೇ ನೋಡಿ ಬರಬೇಕು. ಮೊದಲು ತುಂಬ ಅಂದರೆ ತುಂಬ ಹತ್ರದಲ್ಲಿ ಬಿಡ್ತಾಯಿದ್ರು, ಇವಾಗ ತುಂಬ ಸೂಸೈಡ್ ಅದು ಇದು ಅಂತ ಹೇಳಿ ಜಾಸ್ತಿ ಬಿಡಲ್ಲ. ನಾವು ಬಿಡ್ತೀವ, ಮೊದಲೇ ಕದ್ದು ಗಿದ್ದು ನೋಡ್ತೀವಿ ನಾವು. ಸುಮ್ಮನೆನಾ, ಒಂದು ಹಿಡನ್ ಪ್ಲೇಸ್ ಇದೆ, ಸೊ ಇಲ್ಲಿ ಯಾರು ಹೋಗಬೇಡಿ. ನಾವು ಗೊತ್ತಿರೋದ್ರಿಂದ ಹೋಗ್ತೀವಿ ಇಲ್ಲಿಗೆ. ಯಾರೂ ಹೋಗ್ಬೇಡಿ, ಆ್ಯಕ್ಚುಲಿ ಇದೆಲ್ಲ ತಪ್ಪು ಹೋಗೋದು, ಬಟ್ ನೋಡಲೇಬೇಕು ಅಂತ ಆಸೆ ಇತ್ತು, ಹಂಗಾಗಿ ಹೋದೆ. ಇಲ್ಲಿ ನೋಡಿ, ಹತ್ರದಲ್ಲಿ ನೋಡಬೇಕು. ಇಲ್ಲಿ ಗಾಳಿಪಟ ಶೂಟಿಂಗ್ ಮಾಡಿದರು. ನನಗೆ ಗಣೇಶ್ ಅಂದರೆ ತುಂಬ ಇಷ್ಟ. ಗಣೇಶ್ ಸರ್ ಅಂದರೆ ತುಂಬ ಇಷ್ಟ. ಸೊ ಅವ್ರದ್ದು ಶೂಟಿಂಗ್ ಎಲ್ಲ ಇಲ್ಲೇ ಆಗಿದ್ದಿದ್ದು, ಹಂಗಾಗಿ ಜಾಸ್ತಿ ಈ ಪ್ಲೇಸ್ ಅಂದರೆ ನಂಗೆ ತುಂಬ ಇಷ್ಟ.
ಹತ್ರದಲ್ಲಿ ಹೋಗಿ ನೋಡ್ಕೊಂಡು ನಮ್ಮ ಅಪ್ಪ ಫುಲ್ ಭಯ ಪಟ್ಕೋತಿದ್ರು, ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ಅಂತ. ಆದ್ರೂ ಫುಲ್ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಅಷ್ಟೊಂದು ರೀಲ್ಸ್ ಎಲ್ಲ ಮಾಡಿಕೊಂಡು ಫೈನಲಿ ಹೆಂಗೋ ಫುಲ್ ಖುಷಿ ಆಯಿತು. ಅಟ್ಲೀಸ್ಟ್ ಹತ್ರದಲ್ಲಿ ನೋಡ್ಬೋದಲ್ಲ ಇದನ್ನು. ಆಮೇಲೆ ವಾಪಸ್ ಬರ್ತಾ ಇದು ಆ ಕಡೆ ಮುತ್ತತ್ತಿ ಅಂತ ಇದೆ, ಚಿಕ್ಕ ಮುತ್ತತ್ತಿ, ಅದನ್ನು ನಾನು ನೆಕ್ಸ್ಟು ಯಾವಾಗಲಾದರೂ ಫ್ರೀ ಇರುವಾಗ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ. ಇದು ತಾಯಿ ಮಗಳು ಅಂತ ಒಂದು ಫಿಶ್ದು ಶಾಪ್ ಇದೆಯಲ್ಲ, ಅದೇನೇ ಫಿಶ್ ಶಾಪು. ಹಂಗೆ ಬರ್ತಾ ರಂಗನಾಥ ಸ್ವಾಮಿ ಟೆಂಪಲ್ ಸಿಗುತ್ತೆ. ಇದ್ರ ಬ್ಯಾಕ್ ಸೈಡ್ ಕೂಡ ವಾಟರ್ ಫ್ಲೋ ಆಗುತ್ತೆ. ಅಲ್ಲಿ ವಿದ್ಯುತ್ ತಯಾರು ಮಾಡೋ ಮಿಷಿನ್ದು ಮನೆ ಎಲ್ಲ ಕೂಡ ಇದೆ. ಇದೇನೇ ಅದು. ಮೊದಲು ಇಲ್ಲೆಲ್ಲ ನೀರಿಲ್ಲ ಅಂದರೆ ಇಲ್ಲೆಲ್ಲ ಓಡಾಡ್ಬೋದು, ಇಲ್ಲೆಲ್ಲ ಫ್ಲೋ ಆಗ್ತಿದ್ದಿಲ್ಲ, ಇಲ್ಲೆಲ್ಲ ಓಡಾಡ್ತಿದ್ವಿ ನಾವು, ಫೋಟೋಸ್ ತೊಗೋತಿದ್ವಿ, ವೀಡಿಯೋಸ್ ತೊಗೋತಿದ್ವಿ. ಆದರೂ ಅಂಕಲ್ ಒಬ್ಬರು ಬಿಟ್ಟೇ ಇಲ್ಲ ನೋಡಿ, ಅಲ್ಲೆಲ್ಲ ಹೋಗಿ ತೊಗೋತಿದ್ದಾರೆ. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಆ ಊರಲ್ಲಿ ಹಂಗೇನೆ ಶಿವನ ಸಮುದ್ರ. ಇಲ್ಲಿನ ಜನ ಯಾವಾಗಲೂ ಹಂಗೇನೆ, ಇಲ್ಲೇ ಬಟ್ಟೆ ಒಗೆಯೋದು, ಇಲ್ಲೇ ಪಾತ್ರೆ ತೊಳೆಯೋದೆಲ್ಲ ಮಾಡ್ತಾರೆ. ಸೊ ಇದು ವೆಲ್ಲೆಸ್ ಸೇತುವೆ, ತುಂಬ ಅಂದರೆ ತುಂಬ ಹಳೆಯ ಸೇತುವೆ. ನಾನು ನನ್ನ ಅಪ್ಪ ಅಮ್ಮ ಯಾರು ಹುಟ್ಟೇ ಇರಲಿಲ್ವೇನೋ ಅವಾಗ ಮಾಡಿರೋದು ಇದು ಸೇತುವೆ. ಇನ್ನು ಎಷ್ಟು ಗಟ್ಟಿಯಾಗಿದೆ, ಕಲ್ಲಲ್ಲಿ ಮಾಡಿರೋದು. ಇಲ್ಲಿ ತುಂಬ ಮೂವಿಗಳದ್ದು ಶೂಟಿಂಗ್ಸ್ ಎಲ್ಲ ಮಾಡ್ತಾರೆ, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸು ಎಲ್ಲ ಮಾಡ್ತಾರೆ. ನಾವು ತುಂಬ ಶೂಟಿಂಗ್ ಮಾಡಿದ್ದೀವಿ ಇದರಲ್ಲಿ, ಈ ವೆಲ್ಲೆಸ್ ಸೇತುವೆಯಲ್ಲಿ. ತುಂಬ ಏನೋ ಮಳೆ ಎಲ್ಲ ಬಂದು ಇದ್ರದ್ದು ಕೊಚ್ಕೊಂಡು ಹೊರ್ಟೋಗ್ಬಿಟ್ಟಿದೆ, ಬ್ರೋಕ್ ಆಗಿಬಿಟ್ಟಿದೆ ಈ ಸೇತುವೆ. ಇವಾಗ ಸದ್ಯಕ್ಕೆ ಯಾರೂ ಅಲ್ಲ ಅಲೋ ಮಾಡಲ್ಲ, ಬ್ಯಾರಿಕೇಡ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನಾಟ್ ಅಲೋ ಅಂತ ಕೂಡ ಬೋರ್ಡ್ ಹಾಕಿದ್ದಾರೆ. ಅಲ್ಲೆಲ್ಲ ನಾವು ಹೋಗಿ ನಡ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಬರ್ತಾಯಿದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂವು. ಸನ್ಸೆಟ್ ಬೇರೆ ಆಗ್ತಿತ್ತು, ಚೆನ್ನಾಗಿದೆಯಲ್ಲ ವ್ಯೂವು. ನನಗೂ ತುಂಬ ಇಷ್ಟ. ನಾನು ಯಾವಾಗ ಫ್ರೀ ಆಗುತ್ತೋ ಅವಾಗೆಲ್ಲ ಹೋಗ್ತೀನಿ. ಬಟ್ ನೀರಿರುವಾಗ ಮಾತ್ರ, ನೀರಿಲ್ಲದೆ ಇರುವಾಗ ಯಾರೂ ಹೋಗೋದೇ ಇಲ್ಲ ಈ ಕಡೆ ಎಲ್ಲ ಜಾಸ್ತಿ. ಏನಾದರೂ ಫಂಕ್ಷನ್ಸ್ ಆದರೆ ಶಿವನ ಸಮುದ್ರದಲ್ಲಿ ಅವಾಗ ಹೋಗ್ತಾರೆ ನೋಡಿ. ಇದು ಸೇತುವೆದ ಎಂಡಿಂಗಲ್ಲಿ ಅದು ಬ್ರೋಕ್ ಆಗಿರೋದು ತೋರಿಸ್ತೀನಿ. ಇದು ಮೇನ್ ರೋಡ್, ಅಂದರೆ ಇದು ಹಳೇ ಸೇತುವೆದು ರೋಡು. ಇವಾಗ ಪಕ್ಕದಲ್ಲೂ ಒಂದು ರೋಡ್ ಮಾಡಿದ್ದಾರೆ, ಅದು ಚೆನ್ನಾಗಿದೆ ನೋಡಿ. ಇಷ್ಟು ಬ್ರೋಕ್ ಆಗಿಬಿಟ್ಟಿದೆ, ಅದು ನೀರು ಬಂದು ಫುಲ್ ಕೊಚ್ಕೊಂಡು ಹೊರ್ಟೋಗ್ಬಿಟ್ಟಿದೆ. ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಇನ್ನು ಸ್ವಲ್ಪ ಮಾಡಬೇಕು, ಇನ್ನೂ ಮಾಡಿಲ್ಲ. ಆದಷ್ಟು ಬೇಗ ಇದನ್ನು ಮಾಡಿದ್ರೆ ಇಲ್ಲೆಲ್ಲ ಓಡಾಡ್ಬೋದು. ಬಿಟ್ಟರೆ ಐ ಥಿಂಕ್ ಬಿಡಲ್ಲ ಅನ್ಕೋತೀನಿ, ಯಾಕಂದರೆ ಅಲ್ಲೇನೋ ಸೇಫ್ಟಿನೇ ಇಲ್ಲ. ಸೊ ಯಾರು ಹೋದರೆ ಬಿದ್ದೋಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ವೀಕೆಂಡ್ ವಿತ್ ಬರಚುಕ್ಕಿ ಫೈನಲಿ ಮುಗಿಸಿ ಬಂದ್ವಿ ಮನೆಗೆ. ನಮ್ಮ ಮನೆಯೇ ನಮಗೆ ಸ್ವರ್ಗ. ಎಲ್ಲೇ ಹೋದ್ರೂ ನಮ್ಮ